ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹೇಳಿದ್ದೆ ನನ್ನ ವಿಡಿಯೋ ಕಂಟೆಂಟ್ನ ನಾನು ಶುರು ಮಾಡ್ತಾ ಇದ್ದೀನಿ ಅಂತ. ಬಹಳಷ್ಟು ಜನ ತುಂಬ ಪ್ರೀತಿ ತೋರಿಸಿದ್ದೀರಾ, ತುಂಬ ಕಂಟೆಂಟ್ಸ್ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ದೀರಾ, ಹಾಗೆ ಏನೇನು ನೋಡಬೇಕು, ಏನೇನು ವಿಚಾರಗಳನ್ನು ತಿಳ್ಕೊಬೇಕು ಅಂತ ಕೂಡ ನೀವು ಹೇಳಿದ್ದೀರಾ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ಬಂದು ನಿಮ್ಮ ಮನೆ ಹಿಂದೆ ನಿಜವಾಗ್ಲೂ ಒಂದು ಲೇಕ್ ಇದೆ, ನಿಮ್ಮ ಬ್ಯಾಕ್ ಯಾರ್ಡ್ ಹೇಗಿದೆ, ನಿಮ್ಮ ಬ್ಯಾಕ್ ಯಾರ್ಡ್ನ ತೋರಿಸಿ ಅಂತ. ಸೊ ಓಪನಿಂಗ್ ವಿಡಿಯೋನಲ್ಲಿ ನಾನು ಬ್ಯಾಕ್ ಯಾರ್ಡ್ನೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಹೀಗಿರುತ್ತೆ ನಮ್ಮ ಬ್ಯಾಕ್ ಯಾರ್ಡ್. ನಮ್ಮ ಮನೆ ಹಿಂದೆ ಲೇಕ್ ಆಫ್ ಒಂಟಾರಿಯೋ ಇದೆ. ಸೊ ಈ ಲೇಕಿಂದ ಆಚೆ ತುದಿಲ್ ನೋಡಿದರೆ ನಮಗೆ ಟೊರೊಂಟೊ ಸಿಟಿ ಕಾಣುತ್ತೆ, ಅಂದರೆ CN ಟವರ್ ಕಾಣುತ್ತೆ. ಇವತ್ತು ಸ್ವಲ್ಪ ಫಾಗಿ ಆಗಿರೋದ್ರಿಂದ ವೆದರ್ ವಿಸಿಬಿಲಿಟಿ ಇಲ್ಲ, ಬಟ್ ಸಾಮಾನ್ಯವಾಗಿ ಕಾಣುತ್ತೆ. ಕಂಡಿರೋವಾಗ ನಾನು ತೊಗೊಂಡಿರೋ ಪಿಕ್ಚರ್ಸ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬ್ಯಾಕ್ ಯಾರ್ಡ್ ಹೇಗಿದೆ ಅಂತ ನೋಡೋಣ. ಸೊ ಆಚೆ ಬಂದು ಕೂಡಲೇ ಈ ಥರ ನೋಡಿ, ಹೀಗೆ ಚೇರ್ಸ್ ಇದೆ. ನಮ್ಮ ಸ್ಪಾಟ್, ಇಲ್ಲಿ ಕುತ್ಕೊಂಡು ನಾವು ಪ್ರಕೃತಿ ಸೌಂದರ್ಯವನ್ನು ಸವಿಬೋದು. ಇದು ಈ ಕ್ಯಾಂಪ್ ಫೈರ್ಸ್ ಎಲ್ಲ ಹಾಕೋದಕ್ಕೋಸ್ಕರ ಮಾಡಿರುವಂತಹ ಸೆಟಪ್. ಸೊ ಇದು ಮನೆ ಜೊತೆ ನಮಗೆ ಈ ಫೆಸಿಲಿಟೀಸ್ ಎಲ್ಲ ಕೊಟ್ಟಿರ್ತಾರೆ. ಹಿಂದೆ ನೋಡ್ತಾ ಇದ್ದೀರಾ ಬೋಟ್ ಇದೆ. ಸೊ ಬೋಟಿಂಗ್ ಹೋಗ್ಬೋದು, ಆದರೆ ನಂಗೆ ಸ್ವಲ್ಪ ನೀರು ಕಂಡ್ರೆ ಭಯ. ಅದು ಅಲ್ಲದೆ ಇದಕ್ಕೆಲ್ಲ ಸ್ವಲ್ಪ ಟ್ರೈನಿಂಗ್ ಇರಬೇಕು ಕಾಯಾಕಿಂಗ್ ಮಾಡೋದಕ್ಕೆ. ಸೊ ನಾನು ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಸೊ ಅದು ಹಾಗೇ ಇದೆ. ಸೊ ನಮ್ಮನೆ ಹೀಗೆ ಕಾಣುತ್ತೆ ಹಿಂದೆಯಿಂದ. ಸೊ ಇದು ಗರಾಜ್ ಎಂಟ್ರೆನ್ಸು. ಈ ಕಡೆನೂ ಡೋರ್ ಇದೆ, ಫ್ರಂಟಿಂದನೂ ಇದೆ. ಆ್ಯಂಡ್ ಇದು ಮೇಲ್ಗಡೆ ರೂಮಿಂದ ಒಂದು ಬಾಲ್ಕನಿ. ಇದು ಈ ಮರದ ಕಾರ್ನರ್ ಬಾರ್ಡರು ನಮ್ಮ ಮನೆಗೆ, ಇಲ್ಲಿಂದ ಈ ಮರದವರೆಗೂ ನಮ್ಮ ಮನೆ ಬರುತ್ತೆ. ಅದು ಪಕ್ಕದ ಮನೆ ಅವ್ರದ್ದು. ಸೊ ತುಂಬ ಜನ ಕೇಳಿದ್ರಿ ಆ ಸ್ವಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ನನಗೂ ಇಷ್ಟ ಆ ಸ್ವಿಂಗು, ಬಟ್ ಅದು ಅಷ್ಟೊಂದು ಗಟ್ಟಿಯಾಗಿಲ್ಲ. ಬಟ್ ಆದರೂ ನಾನು ಖುಷಿಗೋಸ್ಕರ 2-3 ಸಲ ಹೋಗಿ ಅದರಲ್ಲಿ ಆಟ ಆಡಿದ್ದೀನಿ. ನೇಬರ್ಸ್ ಆರ್ ವೆರಿ ಫ್ರೆಂಡ್ಲಿ. ಸೊ ಅವರು ನಮಗೆ ಯಾವಾಗಲೂ ಯೂಸ್ ಮಾಡಿ ನಿಮ್ಮದೇ ಅಂದ್ಕೊಳ್ಳಿ ಅಂತ ಪಾಪ ಬಿಟ್ಕೊಡ್ತಾರೆ. ಆ್ಯಂಡ್ ಈ ಕಡೆ ಬೇರೆ ಮನೆಗಳು, ಅವ್ರು ಆ ಥರ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಈ ಮರ ನನ್ನ ಬೆಸ್ಟ್ ಫ್ರೆಂಡ್. ಈ ಮನೇಲಿ ನಾನು ವಿಂಟರ್ ಮುಗಿಯೋ ಹೊತ್ತಿಗೆ ಬಂದಾಗ ಇನ್ನೂ ಎಲೆಗಳಷ್ಟು ಚಿಗುರಿರಲಿಲ್ಲ, ಎಲೆ ಚಿಗುರ್ತಾ ಇತ್ತು. ಸೊ ಈ ಮರ ಖಾಲಿ ಇತ್ತು. ಸೊ ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾವ ಬಣ್ಣದ ಎಲೆ ಬರ್ಬೋದು, ಈ ಮರ ಹೇಗಿರ್ಬೋದು ಅಂತ. ಸೊ ನಾನು ಅಂದ್ಕೊಂಡಿದ್ದೆ ಯೆಲ್ಲೋ ಬರುತ್ತಾ, ವೈಟ್ ಇರುತ್ತಾ, ರೆಡ್ ಇರುತ್ತಾ ಅಂತ. ನೋಡಿದ್ರೆ ರೆಡ್ ಇತ್ತು. ಅದಕ್ಕಿಂತ ತುಂಬ ಖುಷಿಯಾದ ವಿಚಾರ ಏನು ಅಂದರೆ, ದಿಸ್ ಇಸ್ ಅ ಮೇಪಲ್ ಟ್ರೀ. ನೋಡಿ, ಮೇಪಲ್ ಲೀವ್ಸ್ ಯಾಕೆ ನಂಗೆ ತುಂಬ ಇಷ್ಟ ನನಗೆ ಗೊತ್ತಿಲ್ಲ. ನಾನು ಕೆನಡಾಗೆ ಬರೋಕ್ಕೆ ಮುಂಚೆ ವಾಲ್ಪೇಪರ್ನಲ್ಲೆಲ್ಲ ಮೇಪಲ್ ಲೀವ್ಸ್ನ ಹಾಕೋತಿದ್ದೆ. ಆಮೇಲೆ ಇಲ್ಲಿ ಬಂದ ಕೂಡಲೇ ಫಾಲ್ ಸೀಸನಲ್ಲಿ ಕಲರ್ಫುಲ್ ಆಗಿರುತ್ತಲ್ಲ ಮರಗಳು, ಅವಾಗ ಎಲ್ಲ ಕಲರ್ ಮೇಪಲ್ ಲೀವ್ಸ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಜೊತೆಗೆ ಇರುವಂಥ ಸ್ವಿಂಗ್, ನನ್ನ ಮತ್ತಷ್ಟು ಮೆಮರೀಸ್ ಇರುವಂಥ ಸ್ವಿಂಗ್ ಇದು. ಸೊ ನನ್ನ ರೀಲ್ಸಲ್ಲೆಲ್ಲ ನೀವು ನೋಡಿರ್ಬೋದು, ನಾನು ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡಿತಾ ಇರ್ತೀನಿ. ಸೊ ಇದು ಒಂದು ಸ್ಮಾಲ್ ಪ್ಯಾಟಿಯೋ ಥರ ಮಾಡಿದ್ದಾರೆ. ನೀವು ನಂಬಲೇಬೇಕು, ಯಾಕಂದರೆ ನಾನಿಲ್ಲಿ ಯೋಗ ಮಾಡ್ತೀನಿ. ಎಸ್, ಇದು ನನ್ನ ಯೋಗ ಪ್ಲೇಸ್. ಯೋಗ ಮಾಡೋಕ್ಕೆ ಪ್ರಪಂಚದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಸ್ಥಳ ಇನ್ನೊಂದು ಇದೆಯಾ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಡೈರೆಕ್ಟಾಗಿ ನಾನಿಲ್ಲಿ ಸೂರ್ಯ ನಮಸ್ಕಾರ ಮಾಡ್ಬೋದು ಸನ್ರೈಸ್ ಆಗೋ ಕಡೆ. ಹಿಂಗೆ ನೋಡಿದರೆ ಸನ್ಸೆಟ್ ಪಾಯಿಂಟ್ ಇದು. ಈ ಮಧ್ಯದಲ್ಲಿ, ಮರದ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸನ್ಸೆಟ್. ಈ ಮರ ಎಷ್ಟು ಚಂದ ಅಂದರೆ, ಈ ಮರದಿಂದ ಸನ್ಸೆಟ್ ಮತ್ತಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಈಗ ನಮ್ಮ ಫೇವ್ರೆಟ್ ವ್ಯೂ ಇದೇ ನಮ್ಮ ಲೇಕ್. ಎಷ್ಟು ಪ್ರಶಾಂತವಾಗಿದೆಯಲ್ಲ ನೋಡಿ. ಪಕ್ಕದ ಮನೆಯವರು ಕೂಡ ಆ ಥರ ಮೆಟ್ಲು ಮಾಡಿಸ್ಕೊಂಡು ಪ್ಯಾಟಿಯೋ ಎಲ್ಲ ಮಾಡಿದ್ದಾರೆ. ನಮ್ಮ ಮನೆಗೆ ಈ ಮೆಟ್ಲಿದೆ. ಸೊ ಬನ್ನಿ ಕೆಳಗಡೆ ಹೋಗಿ ಹೇಗಿದೆ ನೋಡ್ಕೊಂಡು ಬರೋಣ. ನಮ್ಮ ಮನೆ ಹೀಗೆ ಕಾಣುತ್ತೆ ಹಿಂದೆ. ಆರಾಮಾಗಿ ಈ ಮನೆಯಲ್ಲಿ ಬ್ಯಾಕ್ ಯಾರ್ಡಲ್ಲಿ ಒಂದು ಫಂಕ್ಷನ್ನೇ ಮಾಡ್ಬೋದು, ಒಂದು ಎಂಗೇಜ್ಮೆಂಟು, ಮದುವೆನೇ ಮಾಡಿಬಿಡ್ತಾರೆ. ವೈಟ್ ವೆಡ್ಡಿಂಗ್ ತುಂಬ ಸಿಂಪಲ್ ಆಗಿರುತ್ತೆ. ಸುಮ್ಮನೆ ಒಂದು ಸೆರೆಮನಿ ಟೈಮ್ ಅಂತ ಇರುತ್ತೆ, 1/2 hour ವೆಡ್ಡಿಂಗ್ ಅಷ್ಟೇ ಅವ್ರದ್ದು. ಸೊ ಆ ಥರದ ಮದುವೆಗಳನ್ನು ಇಲ್ಲೇ ಮುಗಿಸ್ಬಿಡ್ತಾರೆ. ಅಷ್ಟು ವಿಶಾಲವಾಗಿದೆ, ಅಷ್ಟು ಚೆನ್ನಾಗಿದೆ.
ಇದು ನನ್ನ ಫೇವ್ರೆಟ್ ಸ್ಪಾಟ್. ಈ ಮರದ ಕೆಳಗಡೆ ನೋಡಿ ಹಿಂಗೆ ಕಾಣುತ್ತೆ. ಇಲ್ಲಿ ಕೂತ್ಕೊಂಡು ನಾನು ಮ್ಯೂಸಿಕ್ ಕೇಳ್ತೀನಿ. ನನ್ನ ಏನಂತಾರೆ, ನನ್ನ ಖುಷಿ, ಸಂತೋಷ, ದುಃಖ ಎಲ್ಲವನ್ನು ಈ ಮರ, ಈ ಸ್ಥಳ ನೋಡಿದೆ. ಸೊ ಇಲ್ಲಿ ಕೂತ್ಕೊಂಡು ನಾನು ಆರಾಮಾಗಿ ಹಾಡು ಕೇಳೋದು ಮಾಡ್ತೀನಿ. ಸೊ ಇದೊಂದು ಮನೆ ಅನ್ನೋದಕ್ಕಿಂತ ವೆಕೇಷನ್ ಸ್ಪಾಟ್ ಥರ ಇದೆ ಆ್ಯಕ್ಚುಲಿ. ಹೀಗೆ ಇಳ್ಕೊಂಡು ಹೋದರೆ ಕೆಳಗಡೆ ನಮಗೆ ವ್ಯೂ ಕಾಣುತ್ತೆ. ಆಮೇಲೆ ಇಲ್ಲಿ ಹೇಳಲೇಬೇಕಾದ ಇನ್ನೊಂದು ವಿಚಾರ ಅಂದರೆ ತುಂಬ ವಿಭಿನ್ನ ರೀತಿಯ ಪಕ್ಷಿಗಳು ಇಲ್ಲಿ ಕಾಣುತ್ತೆ. ಸೊ ಪಕ್ಷಿಗಳ ಹೆಸರು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾನು ಅಷ್ಟು ಇಂಡಿಯಲ್ಲಿ ನೋಡಿಲ್ಲ ಇಷ್ಟೊಂದು ಪಕ್ಷಿಗಳನ್ನು. ತುಂಬ ರೀತಿಯ ಪಕ್ಷಿಗಳು ಬರುತ್ತೆ, ರೆಕ್ಕೆಗಳು ಅದರದ್ದು ತುಂಬ ಕಲರ್ಫುಲ್ಲಾಗಿರುವಂಥದ್ದು. ಸೊ ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಕೆಳಗಡೆ ಹೋಗುವಂಥ ದಾರಿ ಇದು, ಹೀಗೆ ಹೋಗ್ಬೋದು. ಈಗ ಸ್ವಲ್ಪ ಮಸ್ಕಿಟೋ ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ. ಮಸ್ಕಿಟೋ ಸೀಸನ್ ಇದು. ವಿಂಟರ್ ಟು ಸಮ್ಮರ್ ಮೂವ್ ಆಗುವಾಗ ಈ ಥರ ವಿಪರೀತ ಮಸ್ಕಿಟೋ ಅಂದರೆ ಎಲ್ಲೂ ನೋಡಿಲ್ಲದೆ ಇರೋ ಅಷ್ಟು ಮಸ್ಕಿಟೋಸ್ ಇದೆ ಇಲ್ಲಿ. ನೀರಿಗೆ ಹತ್ತಿರ ಇರೋದ್ರಿಂದ ಜಾಸ್ತಿ. ಸೊ ಆಮೇಲೆ ತುಂಬ ಗಾಳಿ, ಚಳಿ ಇದ್ದಿದ್ದರಿಂದ ಆಚೆ ಬಂದು ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ನನ್ನ ನೇಬರ್ಸ್ ಬಂದು ಕೆನಡಿಯನ್ಸು ನೋಡಿ, ಅವರು ಬಾವುಟ ಹಾಕ್ಕೊಂಡಿದ್ದಾರೆ. ವೆರಿ ಫ್ರೆಂಡ್ಲಿ ನೇಬರ್ಹುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಗಾಳಿ ಜೋರಿರೋದ್ರಿಂದ ಅಲೆ ವಿಪರೀತ ಇದೆ. ಆ್ಯಂಡ್ ಮಣ್ಣು ಎದ್ದಿರೋದ್ರಿಂದ ನೀರಿನ ಬಣ್ಣ ಬದಲಾಗ್ಬಿಟ್ಟಿದೆ. ಯೂಶ್ವಲಿ ತುಂಬ ಒಳ್ಳೆ ಬ್ಲೂ ಕಲರ್ ಇರುತ್ತೆ ಹಿಂದೆ ನೋಡೋ ಹಾಗೆ. ಆ್ಯಂಡ್ ನೇರಕ್ಕೆ ನೋಡಿದ್ರೆ ನನಗೆ ಕಾಣಿಸುತ್ತೆ CN ಟವರು, ಟೊರೊಂಟೊ ಸಿಟಿ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ನಾನು ಹೇಳಿದ್ನಲ್ಲ, ಆಚೆ ತೀರದಲ್ಲಿ ನಮಗೆ ಟೊರೊಂಟೊ ಸಿಟಿ ಕಾಣುತ್ತೆ ಅಂತ. ಸೊ CN ಟವರ್, ಎತ್ತರದ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದೆ. ಆ್ಯಂಡ್ ದ್ಯಾಟ್ ಇಸ್ ಟೊರೊಂಟೊ. ಈ ಕಡೆ ನನಗೆ ಮಿಸಿಸಾಗ, ನಾರ್ತ್ ಯಾರ್ಕ್ ಎಲ್ಲ ಕಾಣುತ್ತೆ. ಇವತ್ತು ವಿಸಿಬಿಲಿಟಿ ಕಮ್ಮಿ ಇದೆ. ಸೊ ಹೀಗೆ ಇಳಿಬೇಕು. ಇನ್ನೂ ಮೆಟ್ಲು ಮುಗ್ದೇ ಇಲ್ಲ, ಅವಾಗಿಂದ ಇಳಿತಾನೇ ಇದ್ದೀನಿ. ಸೊ ಸ್ವಲ್ಪ ಹಳೆಯದಾಗಿರೋದ್ರಿಂದ ಹುಷಾರಾಗಿ ಇಳಿಬೇಕು. ಅಲ್ಲಿ ನೋಡಿ ನಿಮಗೆ ಕಾಣಿಸ್ಬೋದು ಒಂದು ಗುಂಪಲ್ಲಿ ಮಸ್ಕಿಟೋಸ್ ಹೆಂಗಿದೆ ಈ ಗಿಡದ ಹತ್ರ ಅಂತ. ಸೊ ಈ ಥರ ಇನ್ನೂ ಇದೆ ಬೇಬಿ ಮಸ್ಕಿಟೋಸ್. ಸೊ ಸೀಸನ್ ಎಂಡ್ ಆದರೆ ಬೆಟರ್ ಅಂದ್ಕೊತೀನಿ. ತುಂಬ ಅಲೆ ಜೋರಿರೋದ್ರಿಂದ ಬಂಡೆ ಮೇಲೆ ಹೋಗ್ತಾ ಇಲ್ಲ, ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸ್ಲಿಪ್ಪರಿ ಆಗಿದೆ ಇವತ್ತು. ನೋಡಿ ಹೇಗೆ ಕಾಣುತ್ತೆ. ಸೊ ಕೆಳಗೆ ಬಂದಮೇಲೆ ಈ ಬಂಡೆ ಮೇಲೆ ಕುತ್ಕೊಂಡು ಆರಾಮಾಗಿ ಸನ್ಸೆಟ್ ನೋಡ್ಬೋದು, ವ್ಯೂನ ಎಂಜಾಯ್ ಮಾಡ್ಬೋದು. ನೋಡಿ ಗಾಳಿ ಇರೋ ದಿನ ಅಥವಾ ಬೆಳಗ್ಗೆ ಈ ಥರ ಹೈ ಟೈಡ್ಸ್ ಇರುತ್ತೆ, ತುಂಬ ಅಲೆಗಳು, ಕುತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಭಯನೇ ಆಗುತ್ತೆ, ಸ್ಲಿಪ್ಪರಿ ಅನಿಸುತ್ತೆ. ಆದರೆ ಸಂಜೆ ಅಷ್ಟೇ ಪ್ರಶಾಂತವಾಗಿ ಕಾಮಾಗಿರುತ್ತೆ, ಆರಾಮಾಗಿ ಇಲ್ಲಿ ಕುತ್ಕೋಬೋದು. ಸೊ ಈ ಥರ ಇಷ್ಟು ಅದ್ಭುತವಾಗಿರುತ್ತೆ, ತುಂಬ ಸೇಫಾಗೂ ಇದೆ. ಆ್ಯಂಡ್ ನಾವು ಅಷ್ಟೇ ಎಚ್ಚರಿಕೆಯಿಂದ ಓಡಾಡೋದ್ರಿಂದ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಭಯ ಇಲ್ಲ. ನೇಬರ್ಸ್ ಎಲ್ಲರೂ ಓಡಾಡ್ತಾ ಇರ್ತಾರೆ. ಸೊ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇದು ನನ್ನ ಫೇವ್ರೆಟ್ ಸ್ಪಾಟ್. ನಾನಿಲ್ಲಿ ಮಾರ್ನಿಂಗ್ ಕಾಫಿ ಅಥವಾ ಈವ್ನಿಂಗ್ ಕಾಫಿ ಕುಡಿಯೋದಕ್ಕಾಗಲಿ ಅಥವಾ ಸನ್ಸೆಟ್ ನೋಡೋಕ್ಕಾಗಲಿ ಖಂಡಿತ ಬರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದರೆ ಈ ಸ್ಪಾಟ್ ಎಲ್ಲರಿಗೂ ಇಷ್ಟ. ಫಸ್ಟ್ ಬಂದು ಇಲ್ಲೇ ಕುತ್ಕೊಳ್ತಾರೆ, ಎಲ್ಲರೂ ನೋಡಬೇಕು ಅಂತ ಆಸೆ ಪಡ್ತಾರೆ. ಇವತ್ತು ಅಲೆ ತುಂಬಾ ಜೋರಾಗಿ ಬರ್ತಾಯಿತ್ತು. ನಾನು ಸ್ವಲ್ಪ ದೂರ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಸಾಮಾನ್ಯ ಗಾಳಿ ಇದ್ದರೆ ಮಾತ್ರ ಇಷ್ಟು ಬರುತ್ತೆ. ಸೊ ಪ್ರಕೃತಿ ಎಷ್ಟೇ ಪ್ರಶಾಂತವಾಗಿ ಕಾಣುತ್ತೋ ಅಷ್ಟೇ ಭಯಂಕರವಾಗೂ ಇರುತ್ತೆ ಅನ್ನೋಕ್ಕಿದೆ ಸಾಕ್ಷಿ. ಕತ್ಲಲ್ಲಂತೂ ಬರೋಕ್ಕೆ ವಿಪರೀತ ಭಯ ಆಗುತ್ತೆ. ಕೆಳಗೆ ನಾನು ಯಾವತ್ತೂ ಬಂದೇ ಇಲ್ಲ. ಸೊ ಬೆಳಕಲ್ಲಿ ಹೀಗೆ ಕಾಣುತ್ತೆ. ಸೊ ಪಕ್ಷಿಗಳು ಜಾಸ್ತಿ ಬರಲಿ ಅಂತ ನಾನು ಒಂದು ಸ್ವಲ್ಪ ಅಕ್ಕಿ ಕಾಳು ಅಥವಾ ಗ್ರೇನ್ಸು ಏನಿದ್ರು ಇಲ್ಲೆಲ್ಲ ಹಾಕಿರ್ತೀನಿ. ಸೊ ಯೂಶ್ವಲಿ ಅದೆಲ್ಲ ಇಲ್ಲಿ ಬಂದಿರುತ್ತೆ, ಹತ್ತಿರದಿಂದ ನೋಡ್ಬೋದು ಅಂತ ನಾನು ಸ್ವಲ್ಪ ಪಕ್ಷಿಗಳಿಗೆ ಕಾಳೆಲ್ಲ ಹಾಕಿರ್ತೀನಿ. ನೇಚರ್ ಲವರ್ಸಿಗೆ ಎಲ್ಲನೂ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಕೆಳಗಡೆ ಬಿಟ್ಟಿರೋ ಈ ಪರ್ಪಲ್ ಫ್ಲವರ್ಸ್ ಕೂಡ ನಂಗೆ ತುಂಬ ಇಷ್ಟ. ಪರ್ಪಲ್ ಇಸ್ ಮೈ ಫೇವ್ರೆಟ್ ಕಲರ್. ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ನಾನು ಪ್ರತಿಯೊಂದು ಹೂವು, ಪ್ರತಿಯೊಂದು ಎಲೆ, ಗ್ರಾಸ್ ಎಲ್ಲವನ್ನು ಅಡ್ಮೈರ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ನೇಚರ್ನ ಹತ್ತಿರದಲ್ಲಿರೋದಕ್ಕೆ. ಆದರೆ ನಾನು
ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಒಂದಿನ ಈ ಥರ ಒಂದು ಮನೇಲಿ ನಾನು ಇರ್ತೀನಿ, ಇಷ್ಟು ಹತ್ತಿರದಲ್ಲಿ ನೇಚರ್ನ ಹೀಗೆ ನೋಡ್ತೀನಿ ಅಂತ. ಈ ಮನೆ ನೋಡಿದಾಗ ನನಗೆ ಅನಿಸೋ ಒಂದು ಥಾಟ್ ಏನು ಗೊತ್ತಾ, ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು, ಮನಸ್ಸಿಗೆ ಮುದವನ್ನು ಕೊಡಬೇಕು, ಬಾಳಿಗೆ ಸುಖ ಸಿರಿ ತರಬೇಕು. ಖಂಡಿತ ಒಂದಿನ ಇದಾಗತ್ತೆ ನಂಗೆ ಗೊತ್ತು. ಸೊ ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಇದೇ ಪಕ್ಷಿ ಅದು, ಇದ್ರ ಹೆಸರು ಗೊತ್ತಿಲ್ಲ, ಬಟ್ ಇದೇ ನನ್ನ ಫೇವ್ರೆಟ್ ಬರ್ಡಿ. ಎಷ್ಟು ಕ್ಯೂಟಾಗಿದೆ ಅಂತ. ಸೊ ನಮ್ಮ ಮನೆ ಬ್ಯಾಕ್ ಯಾರ್ಡ್ ನೋಡಿದ್ದೀರಾ, ಮುಂದಿನ ನಮ್ಮ ಮನೆ ಹೇಗೆ ಕಾಣುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಫ್ರಂಟಿಂದ ನಮ್ಮ ಮನೆ ಹೀಗೆ ಕಾಣುತ್ತೆ ನೋಡಿ. ಈ ಪುಟಾಣಿ ಕ್ಯೂಟ್ ಮನೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಸೊ ನೋಡಿ, ಕ್ರಿಸ್ಮಸ್ ಟ್ರೀಸ್ ನನ್ನ ಫೇವ್ರೆಟ್ ಸಾಲಾಗಿದೆ. ಇಲ್ಲಂತೂ ಎಲ್ಲ ಮನೆಯಲ್ಲೂ ಕ್ರಿಸ್ಮಸ್ ಟ್ರೀ ಇದ್ದೇ ಇರುತ್ತೆ. ಇದು ನಮ್ಮ ಕಾರ್. ಸೊ ಹೀಗೆ ನೋಡ್ತಿದ್ದೀರಾ, ಅಲ್ಲಿ ಮೇಲ್ ಕಾಣೋ ವಿಂಡೋ ಮೇಲ್ಗಡೆ ಇರುವಂಥ ರೂಮ್ದು. ಈ ಸೈಡ್ ಪ್ಯಾಸೇಜಿಂದನೂ ನಾವು ಬ್ಯಾಕ್ ಯಾರ್ಡಿಗೆ ಹೋಗ್ಬೋದು. ಗರಾಜ್ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ. ಈ ಮುಂದೆ ಕಾಣ್ತಿರುವಂಥ ಕಿಟಕಿ ನಮ್ಮ ರೂಮ್ ಕಿಟಕಿ ಇದು. ಆ್ಯಂಡ್ ನಮ್ಮ ಮನೆ ಹೈವೇಗೂ ಸರ್ವಿಸ್ ರೋಡ್ಗೂ ಕನೆಕ್ಟಿವಿಟಿ. ಸೊ ಹೈವೇಯಿಂದ ಈ ಸರ್ವಿಸ್ ರೋಡ್ಗೆ ಈ ಗೋಡೆ ಅಡ್ಡ ಹಾಕಿದ್ದಾರೆ. ಸ್ವಲ್ಪ ದೂರಕ್ಕೆ ಕನ್ಫ್ಯೂಸ್ ಆಗುತ್ತೆ ಟ್ರಾವೆಲ್ ಮಾಡುವಾಗ. ಸೊ ಕಾಣುತ್ತೆ. ಇಲ್ಲಿ ರಂಗೋಲಿ ಹಾಕೋದು, ತೋರಣ ಹಾಕೋದು ಸ್ವಲ್ಪ ಕಷ್ಟವಾದ್ದೇನೆ, ಆದರೂ ನಾನು ಸುಮಾರಾಗಿ ಹಾಕಿದ್ದೀನಿ. ಎಲ್ಲ ಅಳಿಸೋಗ್ಬಿಟ್ಟಿದೆ ಗಾಳಿ ಮಳೆಯಿಂದ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹಾಕಿದಾಗ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಷ್ಟು ಗಾಳಿ ಇತ್ತು ಇವತ್ತು ಅಂದರೆ ನೋಡಿ, ಹೇಗೆ ಗೊತ್ತಾಗುತ್ತೆ ಗಾಳಿ ಹೇಗಿದೆ, ಅದಕ್ಕೆ ಅಲ್ಲೇ ಎಷ್ಟು ಜೋರಾಗಿದೆ ಅಂತ. ಬಟ್ ಸ್ಟಿಲ್ ಆನ್ ಅಮೇಝಿಂಗ್ ವ್ಯೂ. ಹೀಗೆ ಕಾಣುತ್ತೆ. ಐ ಫೀಲ್ ಸೋ ಬ್ಲೆಸ್ಡ್ ಈ ಮನೇಲಿ ಇರೋದಕ್ಕೆ. ಸೊ ಸ್ವಲ್ಪ ದಿನದ ಮಟ್ಟಿಗೆ ಇರ್ತೀವಿ ಅಂತ ನಾವು ಈ ಮನೆಗೆ ಬಂದಿದ್ವಿ. ಬಟ್ ಈ ಮನೆ ಎಷ್ಟು ಇಷ್ಟ ಆಗೋಗಿದೆ ಅಂದರೆ ನಾವು ಇಲ್ಲೇ ಇದ್ದೀವಿ. ಸೊ ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಮನೆ ಇಷ್ಟ ಆಯಿತು ಅಂತ. ಸೊ ನಾನು ಕೆನಡಾಗೆ ಬಂದಾಗ ಫಸ್ಟ್ ಬಂದಿದ್ದು ಮಿಸ್ಸಿಸಾಗಾಗೆ. ಈಗ ನಾನು ಸೇಂಟ್ ಕ್ಯಾಥರಿನ್ಸ್ಗೆ ಮೂವ್ ಆಗಿದ್ದೀನಿ. ಆ್ಯಂಡ್ ಲಿಂಕನ್ ಅನ್ನುವಂಥ ಜಾಗದಲ್ಲಿ ನಮ್ಮ ಮನೆ ಇರೋದು. ಆ್ಯಂಡ್ ಈಗ ಮನೆ ನೋಡಿದ ಮೇಲೆ ನೆಕ್ಸ್ಟ್ ನಾನು ಗ್ರಾಸರಿ ಶಾಪಿಂಗ್ ಹೇಗೆ ಮಾಡ್ತೀನಿ, ಆಮೇಲೆ ನಯಾಗ್ರಾ ಫಾಲ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಟ್ಯೂಲಿಪ್ ಗಾರ್ಡನ್ ಆಗಿರ್ಬೋದು, ಮತ್ತು ಹೈಕಿಂಗ್ ಹೋಗಿರುವಂಥದ್ದು, ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಕಂಟೆಂಟ್ ನೋಡಬೇಕು, ನಿಮ್ಮ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕ್ವೆಶ್ಚನ್ಸ್ ಪ್ರತಿಯೊಂದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ನಮ್ಮ ಈ ಜರ್ನಿನ ಒಟ್ಟಿಗೆ ಖುಷಿಯಾಗಿ ಶುರು ಮಾಡೋಣ. ಆ್ಯಂಡ್ ಯಾ ಸೊ ಎಲ್ಲ ತೋರಿಸಿದ್ದೀನಿ ಅನಿಸುತ್ತೆ. ಮೆಟ್ಲು ಹತ್ತು ಇಳಿ ನಂಗೆ ತುಂಬ ಸುಸ್ತಾಗೋಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಸನ್ಸೆಟ್ ವೀಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಈಗಾಗಲೇ ಹೇಳ್ದಂಗೆ ಸ್ಕೈ ತುಂಬ ಡಿಫ್ರೆಂಟ್ ಕಲರ್ಸಲ್ಲಿ ಕಾಣಿಸುತ್ತೆ. ಒಂದಿನ ಅಂತೂ ನಾನು ಬೆಳಗಿನ ಜಾವ ಸ್ಕೈ ಪಿಂಕ್ ಇರೋದು ನೋಡಿ ನಾರ್ದರ್ನ್ ಲೈಟ್ಸ್ ಕಾಣಿಸ್ತಾ ಇದೆ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಅದು ಸನ್ರೈಸ್ ಆಗಿತ್ತು, ಅಷ್ಟು ಕಲರ್ಫುಲ್ ಆಗಿತ್ತು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು ನಾನು ನಾರ್ದರ್ನ್ ಲೈಟ್ಸ್ನ ಕೂಡ ಇಲ್ಲಿ ವಿಟ್ನೆಸ್ ಮಾಡಿದ್ದೀನಿ ಅಂತ. ಅದರ ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಹೇಳೋದಕ್ಕೆ ಬಹಳಷ್ಟು ವಿಚಾರ ಆಗಿದೆ. ಸೊ ಬನ್ನಿ ಎಲ್ಲವನ್ನ ಕುತ್ಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ. ನಮ್ಮ ಈ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ನೆಲ್ಲ ನಾನು ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ಬಾಯ್. ಇನ್ನು ಬೆಲ್ಲು ಹೊಡಿಲಿಲ್ವೇ?